ನಮಸ್ಕಾರ, ನಾನು ವಿನೋದ್, ಈ ಕ್ಯಾಫೆಯ ಮಾಲೀಕರು. ನಾವು ಕಳೆದ 1 ವರ್ಷದಿಂದ ಕದಿರಾಮ ಪಾಂಡಿಯಲ್ಲಿ ಈ ಕ್ಯಾಫೆ ನಡೆಸುತ್ತಿದ್ದೇವೆ. ನಾವು ಕಳೆದ 1 ವರ್ಷದಿಂದ ಸರ್ ಕ್ಯಾಪ್ ಬಳಸ್ತಿದ್ದೇವೆ. ಇದು ಮೊದಲಿಗೆ ಸರಳ ಆ್ಯಪ್ ಆಗಿತ್ತು, ಈಗ ಎಲ್ಲವನ್ನೂ ಒಳಗೊಂಡಿರುವ ಬಲಿಷ್ಠ ಆ್ಯಪ್ ಆಗಿದೆ. ಇದು ನಮಗೆ ಪ್ರತಿದಿನದ ಕೆಲಸಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅನುಭವ ಹೇಗಿತ್ತು, ವಿಶೇಷವಾಗಿ ಇಬ್ಬರ ಬಳಕೆದಾರರು ಬಳಸಿದಾಗ? ನಾವು 2 ಖಾತೆಗಳನ್ನು ಒಂದೇ ಸಮಯದಲ್ಲಿ ಬಳಸ್ತಿದ್ದೇವೆ. ನಾವಿಬ್ರು ಆಂಡ್ರಾಯ್ಡ್ ಮಾತ್ರ ಬಳಸ್ತಿದ್ದೇವೆ, ಆದ್ರಿಂದ ಇದು ಸುಲಭವಾಗಿದೆ ಮತ್ತು ಪ್ರತಿ ಬಾರಿ ಸಿಂಕ್ ಆಗ್ತಿದೆ. ಹೀಗಾಗಿ ಸಿಂಕ್ ಆಗುವಲ್ಲಿ ಯಾವುದೇ ವಿಳಂಬವಿಲ್ಲ. ಆದರೆ ಅದೇ ಸಮಯದಲ್ಲಿ ಐಫೋನ್ ಬಳಸುವಾಗ ಸ್ವಲ್ಪ ವಿಳಂಬ ಮತ್ತು ಕೆಲವು ತೊಂದರೆಗಳು ಉಂಟಾಗ್ತವೆ. ಹಿಂದೆ ನಾವು ಐಫೋನ್ಗಳನ್ನು ಬಳಸ್ತಿದ್ದಾಗ ಬಿಲ್ಲಿಂಗ್ ಮಾಡುವಾಗ ಕೆಲವು ತೊಂದರೆಗಳಿದ್ವು. ಆ ಎಲ್ಲ ವಿಷಯಗಳನ್ನು ಖಂಡಿತವಾಗಿಯೂ ಸುಧಾರಿಸಬೇಕಾಗಿದೆ. ಹಾಗಾಗಿ ಪ್ರತಿ ತಿಂಗಳ ಕೊನೆಯಲ್ಲಿ ನಾನು ಸಾಮಾನ್ಯವಾಗಿ ಹೆಚ್ಚು ಬಿಲ್ ಆಗಿರುವ ಐಟಮ್ಗಳನ್ನು ಪರಿಶೀಲಿಸ್ತೇನೆ. ಬಹುಶಃ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ನಾನು ಪರಿಶೀಲಿಸ್ತಿದ್ದೆ, ಏಕೆಂದರೆ ಅದು ಮುಂದಿನ ಯೋಜನೆಗೆ ಸಹಾಯ ಮಾಡ್ತದೆ ಮತ್ತು ಇತರ ಐಟಮ್ಗಳನ್ನು ಕೂಡ ಸುಧಾರಿಸಲು ಸಹಾಯವಾಗ್ತದೆ. ಅದು ನಮ್ಮ ಕ್ಯಾಫೆ ಯಶಸ್ವಿಯಾಗಿ ನಡೆಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಈಗಿನ ದಿನಗಳಲ್ಲಿ ನಾನು ಬಳಸ್ತಿರೋದು ಇದೇ ಒಂದು ವಿಷಯ ಎಂದು ನನಗನ್ಸುತ್ತೆ. ಮತ್ತೆ ಭವಿಷ್ಯದಲ್ಲಿ ನಾನು GST ಮತ್ತು ಇತರ ಎಲ್ಲ ಫಂಕ್ಷನಾಲಿಟಿಗಳನ್ನು ಬಳಸಬಹುದು ಎಂದು ಭಾವಿಸುತ್ತೇನೆ. ಹಾಗಾಗಿ ಮುಂದಿನ ಬಾರಿ ನಾನು ಪ್ರಯತ್ನಿಸ್ತೀನಿ ಎಂದು ಅನಿಸ್ತದೆ. ಒಂದು ಬಿಲ್ ಹಾಕಲು ಎಷ್ಟು ನಿಮಿಷಗಳು ಬೇಕಾಗ್ತವೆ? ಒಂದು ಬಿಲ್ ಹಾಕಲು ಕೇವಲ 1 ನಿಮಿಷವೇ ಬೇಕಾಗುತ್ತದೆ. ಆ್ಯಪ್ನಲ್ಲಿ ಯಾವ ಸುಧಾರಣೆ ಅಥವಾ ಹೊಸ ವೈಶಿಷ್ಟ್ಯಗಳನ್ನು ಬಯಸ್ತೀರಿ? ಅತ್ಯಂತ ಸರಳವಾದ ಇಂಟರ್ಫೇಸ್ನಲ್ಲಿ ಇದು ನಮಗೆ ಬಹಳ ಪ್ರಯೋಜನಕಾರಿಯಾಗಿದೆ ಎಂದು ನಮಗೆ ಬಲವಾಗಿ ಅನಿಸುತ್ತಿದೆ. ಇದು ನಮಗೆ ನಿಯಮಿತವಾಗಿ ಬಿಲ್ ಹಾಕಲು ಸಹಾಯ ಮಾಡ್ತಿದೆ. ಇದು ಕೇವಲ 1 ನಿಮಿಷವೇ ಬೇಕಾಗುತ್ತೆ. ಅದೇ ಸಮಯದಲ್ಲಿ ಗ್ರಾಹಕ ಸೇವಾ ವಿಭಾಗದ ಬಗ್ಗೆ ನಾನು ಶ್ರೀಮಂತವಾಗಿ ಧನ್ಯವಾದ ಹೇಳಲು ಇಚ್ಛಿಸ್ತೇನೆ. ರಾನ್ರುಡಿ ಕೃಷ್ಣನ್ ಅವರು ತುಂಬ ಸ್ನೇಹಪೂರ್ಣವಾಗಿದ್ದರು ಮತ್ತು ಈ ಹೊಸ ಆ್ಯಪ್ ಕಲಿಯಲು ನಮಗೆ ಬಹಳ ಸಹಾಯ ಮಾಡಿದರು. ಅದಕ್ಕೆ ಜೊತೆಗೆ ಐಫೋನ್ ಬಳಕೆದಾರರಿಗೂ ಅವರ ಇಂಟರ್ಫೇಸನ್ನು ಸುಧಾರಿಸಬೇಕು ಎಂದು ನಾನು ಭಾವಿಸ್ತೇನೆ. ನಾನು ವೈಯಕ್ತಿಕವಾಗಿ ಐಫೋನ್ ಬಳಸ್ತಿದ್ದೀನಿ. ಅದೇ ಸಮಯದಲ್ಲಿ ಈ ವಿಶೇಷ ಕಾರಣದಿಂದ ನಾನು ಆಂಡ್ರಾಯ್ಡ್ ಕೂಡ ಜೊತೆಗೆ ಬಳಸ್ತಿದ್ದೆ. ಹಾಗಾಗಿ ಇದನ್ನು ಸುಧಾರಿಸಲು ನನ್ನ ವಿನಂತಿ ಇದಾಗಿದೆ. ಖಂಡಿತ ಸರ್, ನಾವು ಈಗಾಗಲೇ ಆ ಸಮಸ್ಯೆ ಮೇಲೆ ಕೆಲಸ ಮಾಡ್ತಿದ್ದೀವಿ. ಶೀಘ್ರದಲ್ಲೇ iOS ಅಪ್ಡೇಟ್ ಪಡೆಯುವಿರಿ. ನಮ್ಗೆ ಎಷ್ಟು ಸ್ಟಾರ್ ನೀಡ್ತೀರಿ? ನಾನು 5ಕ್ಕೂ 5 ಅಂಕ ನೀಡ್ತೇನೆ.